ದಿವಂಗತ ಟಿಎನ್ ರಾಜಗೋಪಾಲರ ಆಶಯದಂತೆ ರೈತಾಪಿ ವರ್ಗದವರಿಗೆ ಸಹಾಯ ಮಾಡುವ ಚೇಮೂಲ್ ನಿರ್ದೇಶಕ ಕೆಎನ್ ಅವಲಪ್ಪ. ಚಿಂತಾಮಣಿ, ಕೈವಾರ ಮತ್ತು ಅಂಬಾಜಿದುರ್ಗ ಹೋಬಳಿಯ ಚೀಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಈ ಗೆಲುವಿಗೆ ಶ್ರಮಿಸಿದ್ದ ನಮ್ಮ ನಾಯಕರಿಗೆ ಹಾಗೂ ಪ್ರತಿಯೊಬ್ಬ ಮತದಾರರಿಗೂ ಹಾಗೂ ಈ ಗೆಲುವಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಮುಖಂಡನಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ಚೀಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ಅವಲಪ್ಪ ಕೃತಜ್ಞತೆಯನ್ನು ಸಲ್ಲಿಸಿದರು. ತಾಲೂಕಿನ ತಳಗವಾರದ ದಿವಂಗತ ಶ್ರೀ ಟಿಎನ್ ರಾಜಗೋಪಾಲರ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿ, ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ನನ್ನ ಗೆಲುವಿಗೆ ಕಾರಣರಾದವರೆಂದರೆ ನಮ್ಮ ಎನ್ಡಿಎ ಮೈತ್ರಿಕೂಟ ಪಕ್ಷದ ನಾಯಕರು. ಈ ಗೆಲುವಿನ ಶ್ರೇಯಸ್ಸು ಪ್ರತಿಯೊಬ್ಬ ಮತದಾರರ ಜೊತೆಗೆ ನಮ್ಮ ಮುಖಂಡರಿಗೆ, ನಾಯಕರಿಗೆ ಸಲ್ಲುತ್ತದೆ. ದಿವಂಗತ ಟಿಎನ್ ರಾಜಗೋಪಾಲರ ಗರಡಿಯಲ್ಲಿ ಬೆಳೆದಿದ್ದು ಅವರ ಆಶಯ ಮಾರ್ಗದಂತೆ ನಡೆಯಲಿದ್ದೇವೆ. ಬಡವರ, ರೈತಾಪಿ ವರ್ಗದವರ ಶ್ರೇಯಾಭಿವೃದ್ಧಿಗೆ ಸಹಕಾರಿಯಾಗುವಂತೆ ಹಾಗೂ ರೈತಾಪಿ ವರ್ಗದವರಿಗೆ ರಾಜಗೋಪಾಲರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಡೆದು ರೈತಾಪಿ ವರ್ಗದವರ ಜೀವನವನ್ನ ಹಸನಾಗುವಂತೆ ಮಾಡುತ್ತೇವೆಂದರು. ರೈತಾಪಿ ವರ್ಗದವರಿಗೆ ಸರ್ಕಾರ ಮತ್ತು ಚೀಮುಲ್ನಿಂದ ಲಭಿಸುವ ಎಲ್ಲಾ ಸೌಲಭ್ಯಗಳನ್ನು ತಲುಪಿಸುವುದಕ್ಕಾಗಿ ಹೈನುಗಾರಿಕೆ ಮತ್ತು ಹಾಲು ಉತ್ಪಾದಕನ ಸಹಾಯಕ್ಕೆ ನಿಲ್ಲುವುದಾಗಿ ಹಾಗೂ ಶ್ರೀ ರಾಜಗೋಪಾಲರ ಆಶಯಗಳನ್ನು ಚಾಚು ತಪ್ಪದೆ ಪಾಲಿಸುವುದಾಗಿ ತಿಳಿಸಿದರು. ಕೈವಾರ ಎಂಪಿಸಿಎಸ್ ಉಪಾಧ್ಯಕ್ಷ ಬನಹಳ್ಳಿ ಬಿಜಿ ಮಂಜುನಾಥ್ ಮಾತನಾಡಿ, ನಮ್ಮ ವಿರೋಧಿಗಳು ಬಲಾಢ್ಯರು, ಬಲಿಷ್ಠರು ಹಾಗೂ ರಾಜಕೀಯ ಲಾಭವನ್ನು ಹೊಂದಿದ್ದರೂ ಸಹ ನಮ್ಮ ಎನ್ಡಿಎ ಅಭ್ಯರ್ಥಿ ಅವಲಪ್ಪನವರು ತಮ್ಮ ಸರಳ ಸಜ್ಜನಿಕೆಯ ಗುಣದಿಂದಲೇ ಈ ಗೆಲುವನ್ನು ಸಾಧಿಸಿದ್ದು, ವಿರೋಧ ಪಕ್ಷ ಎಷ್ಟೇ ಹಣ ಆಮಿಷಗಳನ್ನು ತೋರಿದರೂ ಮತದಾರರು ಅಜಾತಶತ್ರುವಾದ ದಿವಂಗತ ಟಿಎನ್ ರಾಜಗೋಪಾಲರ ಗರಡಿಯಲ್ಲಿ ಬೆಳೆದಿರುವ ಹಾಗೂ ಅದೇ ಮಾರ್ಗದಲ್ಲಿ ನಡೆಯುತ್ತಿರುವ ಕೆ ಅವಲಪ್ಪನವರನ್ನ ಗೆಲ್ಲಿಸುವುದರ ಮೂಲಕ ಮುಂದಿನ ಚುನಾವಣೆಯ ದಿಕ್ಸೂಚಿಯನ್ನಾಗಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುಬ್ಬಾರೆಡ್ಡಿ, ದೊಡ್ಡಹಳ್ಳಿ ಗೋಪಾಲಕೃಷ್ಣ, ಬನಹಳ್ಳಿ ಬಿವಿ ರವೀಂದ್ರ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಮಚಂದ್ರ, ತಳಗವಾರ ಪ್ರತಾಪ್, ಚಾಂದ್ ಪಾಷಾ, ವೆಂಕಟೇಶ್, ಹೊಸಹಳ್ಳಿ ಕೃಷ್ಣಪ್ಪ, ಅರುಣ್ ಕುಮಾರ್ ಮತ್ತು ಬೆಂಬಲಿಗರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ನೀವು ಸೈಡ್ಗೆ ಹೋಗೋಣ. ರಮಣ ಗೋವಿಂದ, ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಪಾರ್ವತಿ ಪತೆ ಎಲ್ಲ ಹಿಂದಿಗೆ ಬಂದ್ಬಿಟ್ರಪ್ಪ. ಇನ್ನ ಹಿಂದಾಗ್ರ ಹೊಡ್ಕೊಂಡ್ರ ಆಗಲ್ಲ ಬಿಡು, ಎಲ್ಲ ಬಿಡಕ್ಕಾಗಲ್ಲ. ಆಯ್ತಾ ರಾಮಚಂದ್ರಪ್ಪಣ ಅಲ್ಲೇ ಹಿಂದೆ ಹೋಗ್ಬೇಕು. ಅಲ್ಲೇ ಹೋಗ
ಈಗ ಇಲ್ಲಿ ಚೀಮೂಲ್ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿ ಮಾಡಿ ನಮ್ಮ ಹಿರಿಯರು ನಮ್ಮ ಸ್ನೇಹಿತರು ಎಲ್ಲ ಸೇರಿ ನಮಗೆ ಕ್ಯಾಂಡಿಡೇಟ್ ಮಾಡಿ ಈ ಗೆಲುವು ಸಾಧಿಸೋದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದು ಎಲ್ಲಕ್ಕೂ ಕಾರಣ ಇವರೇ, ರಾಜಗೋಪಾಲೇ. ನಾವು ಇಬ್ಬರು ಮೊದಲಿಂದ ಬೈರೇಗೌಡರು, KM ಕೃಷ್ಣಾರೆಡ್ಡಿ ಇವರಿದರಲ್ಲಿ ನಾವು ಬೆಳೆದಿರೋರು. ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿರೋರು. ಆಮೇಲೆ ಏನೋ ಅಕಾಲಿಕ ಮರಣ ಬಂತು, ಅವರು ತೀರಿದರು. 10 ವರ್ಷಗಳಿಂದ ಅವರು ಹೋದ್ಮೇಲೆ ನಮಗೆ ಈ ಅಧಿಕಾರ ಸಿಕ್ಕಿಲ್ಲ. ಇವತ್ತು ಅವರು ಇದೇನೋ ಇಲ್ಲ ನಮ್ಮ ದೇವರ ಇದೇನೋ ನಮಗೆ ಈ ಅವಕಾಶ ಸಿಕ್ಕಿದೆ. ಅವರು ಯಾವ ಹಾದಿಯಲ್ಲಿ ನಡೆದರೋ ಅದೇ ಹಾದಿಯಲ್ಲಿ ನಾನು ನಡೀತೀನಿ ಅಂತ ಎಲ್ಲರ ಮುಂದೆ ನಾನು ಶಿವಮೊಗ್ಗಕ್ಕೆ ಚುನಾವಣೆ ನಡೆದಂಥ ಚುನಾವಣೆಯಲ್ಲಿ NDA ಪಕ್ಷದಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಅವಲಪ್ಪಣ್ಣವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತು ಈ ಜಯವನ್ನು ಗಳಿಸಬೇಕಾದ್ರೆ ಇವತ್ತು ಎರಡೂ ಪಕ್ಷಗಳಿಂದ ಪಕ್ಷಾತೀತವಾಗಿ ಇವತ್ತು ರಾಜಗೋಪಾಲ್ ಒಂದು ಕೊರತೆ ನಮ್ಮಲ್ಲಿ 10 ವರ್ಷಗಳಿಂದ ಏನು ಅವರು ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಮುಂಚೆ ತಾಲೂಕೆಲ್ಲ ಇತ್ತು, ಆವತ್ತು ಅವ್ರು ಕೊಟ್ಟಂಥ ಆ ಡೈರಿಗಳಿಗೆ ಜನಗಳಿಗೆ ಸೇವೆ ಕೊಟ್ಟಂಥವನ್ನು ಗಮನಿಸಿ ಇವತ್ತು ಅವರ ಸಮಕಾಲಿಕವಾಗಿ ಅವರ ಗಡಿಯಲ್ಲಿ ಬೆಳೀತಕ್ಕಂಥ ಅವಲಪ್ಪಣ್ಣ ಮಾಡಬೇಕಂತೇಳಿ ನಮ್ಮ ಕಾರ್ಯಕರ್ತರೆಲ್ಲನೂ ಗಮನಿಸಿದಾಗ ಇಲ್ಲ ಅವರು ಬೇಡ, ಕಷ್ಟ ಇದೆ ಅಂತ ಹೇಳಿದ್ರು. ಇಲ್ಲ ಭಗವಂತ ಇದ್ದಾನೆ, ಒಳ್ಳೇದು ಮಾಡಿದ್ಯಾ, ಆ ಒಳ್ಳೆಯತನ ರಾಜಗೋಪಾಲ್ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ, ನೀವು ನಿಲ್ಲಬೇಕು ಅಂತೇಳಿ ಅವ್ರನ್ನ ನಿಲ್ಲಿಸಿದ್ವಿ. ಇವತ್ತು ನಿಜವಾಗ್ಲೂ ಇವತ್ತು ಅವರನ್ನು ಗೆಲ್ಲಿಸ್ಬೇಕಾದ್ರೆ ದಯವಿಚ್ಚ ಇವತ್ತು ನಾವು ಗೆಲ್ತೀವಿ ಅಂತೇಳಿ ನಮ್ಮ ಕಾರ್ಯಕರ್ತರು ಇರಲಿಲ್ಲ. ಆದ್ರೂ ಇವತ್ತು ಅವ್ರು ಗೆಲ್ಲಬೇಕಾದ್ರೆ ಶಕ್ತಿ ಮೀರಿ ಇವತ್ತು ಕೆಲಸ ಮಾಡಿದ್ದಾರೆ. ಇವತ್ತು ಪಕ್ಷದ ವತಿಯಿಂದ ಇವತ್ತು ನಮಗೆ ಅನುಕೂಲ ಮಾಡಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ವಿರೋಧ ಪಕ್ಷದಲ್ಲಿರೋರು ಕೂಡ ಈ ರಾಜಗೋಪಾಲ್ ಅವ್ರ ಹೆಸರು ನಿಲ್ಲಬೇಕು ಅಂತೇಳಿ ಅದರಲ್ಲಿರ್ತಕ್ಕಂಥವ್ರು ಕೂಡ ಅವಲಪ್ಪಣ್ಣವ್ರಿಗೆ ಓಟ್ ಕೊಟ್ಟು ಇವತ್ತು ಗೆಲ್ಲಿಸಿದ್ದಾರೆ. ನಿಜವಾಗ್ಲಿಗೂ ಆ ಪಕ್ಷದಲ್ಲಿರ್ತಕ್ಕಂಥವ್ರು ಓಟ್ ಹಾಕಿರೋರ್ಗೆ ಅವ್ರಿಗೆ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಗೆಲ್ಲೋರು ಸಾಕಷ್ಟಿದ್ದಾರೆ. ಅವ್ರೇನು ವಿಶ್ವಾಸ ಇಟ್ಟು ಇವತ್ತು ನಮ್ಮ ಜೊತೆ ಇವತ್ತು ಗೆಲ್ಲಿಸೋದಕ್ಕೆ ಕಾರಣಭೂತರಾಗಿದ್ದಾರೆ. ರಾಜಗೋಪಾಲ್ ಯಾವ ಮಾರ್ಗದಲ್ಲಿ ನಡೆಸಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಅವಲಪ್ಪಣ್ಣ ನಮ್ಮ ಜೊತೆಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮಾತು ಹೇಳಕ್ಕೆ ಸ್ಥಾಪನೆಯಾಗಿರುವಂಥ ಚೀಮೂಲ್ ಚುನಾವಣೆಯಲ್ಲಿ ಅಭೂತವಾದಂಥ ಜಯವನ್ನು ಸಾಧಿಸಿರುವಂಥ ಅವಲಪ್ಪಣ್ಣವರು ಅಜಾತ ಶತ್ರು ಅಂತಲೇ ಹೇಳಬೇಕು. ಯಾಕಂತಂದರೆ JDS NDA ಮತಗಳು ಭಾಳ ಕಡಿಮೆ ಇದ್ದರೂ ಸಹ ಇತರೆಯವರು ಎಲ್ಲರೂ ಸಹ ಇದರಲ್ಲಿ ಯಾವುದೇ ಪಕ್ಷ ಬರಲ್ಲ, ಆದರೂ ಸಹ ಅವ್ರನ್ನ ಒಂದು ಸ್ನೇಹಿತನಾಗಿ ನೋಡಿ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಅವ್ರು ಕೊಟ್ಟಿರೋದ್ರಿಂದಾಗಿ ದಯವಿಟ್ಟು ಅವಲಪ್ಪಣ್ಣವರು ಇದೇ ರೀತಿ ನಮ್ಮ ತಾಲೂಕಿನ ಏಳಿಗೆಗೆ ನೀವು ಪಕ್ಷಾತೀತವಾಗಿ ನೀವು ಶ್ರಮಿಸಬೇಕು. ಮತ್ತು ಅಲ್ಲೇ ಆಗಲಿ ಡೈರಿಯಲ್ಲಿ ಹಾಲ್ ಇಂಪ್ರೂವ್ಮೆಂಟ್ ಆಗಬೇಕು. ಮತ್ತು ಒಂದು ಸಂಸ್ಥೆ ಆಗೋ ರೀತಿಯಲ್ಲಿ ಯಾವುದೇ ರೀತಿ ರಾಜಕೀಯವಿಲ್ಲದೆ ಇಲ್ಲಿವರೆಗೆ ಯಾಕೆ ಗೆದ್ದಿದ್ದಾರೆ ಅಂತಂದರೆ ಅವಲಪ್ಪಣ್ಣವರು ಎಲ್ಲರಿಗೂ ಬೇಕಾಗಿರುವಂಥ ವ್ಯಕ್ತಿ ಆಗಿರೋದ್ರಿಂದಾಗಿ ಆಗಿದೆ. ಮತ್ತು ಅವ್ರಿಗಾಗಿ ದುಡ್ದಂಥ ದುಡ್ದಿದ್ದಂಥವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ರಾಜಣ್ಣ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಬಂದಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರ ಆದಿ ಇನ್ನೂ ಸುಗಮವಾಗಿರಲಿ, ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೇವೆ. ಇದು ಕೋಚಿಮಲ್ಲು ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಇದು ಚುನಾವಣೆ ಇವತ್ತು ಬೈಫರ್ಗೇಷನ್ ಆಗಿ ಇವತ್ತು ಚೀಮೂಲು ಒಂದು ಸಪ್ರೇಟ್ ಆದಮೇಲೆ ಫಸ್ಟ್ ಬರ್ತಾರಂಥ ಚುನಾವಣೆ ಇದು. ಆದ್ದರಿಂದ ಬೈಫರ್ಗೇಷನ್ ಆದಮೇಲೆ ಚಿಂತಾಮಣಿ 4 ಕ್ಷೇತ್ರ ಆಯಿತು. 4 ಕ್ಷೇತ್ರ ಆದಮೇಲೆ ನಮ್ಮ ಕೈವಾರ ಮತ್ತು ಅಬ್ಬಾಜಿದುರ್ಗ ಸೇರಿ ಒಂದು ಕ್ಷೇತ್ರ ಆಯಿತು. ಕ್ಷೇತ್ರ ಆದಾಗ ನಮ್ಮ NDA ಅಭ್ಯರ್ಥಿಯಾಗಿ ನಮ್ಮ ಅವಲಪ್ಪಣ್ಣನ ಆಯ್ಕೆ ಮಾಡಿದ್ರಿ. ಆಯ್ಕೆ ಮಾಡಿದಾಗ ಅವರು ಸ್ವಲ್ಪ ಹಿಂದೇಟು ಹಾಕಿದರು. ಏನಂತ ಅವ್ರ ಹತ್ರ ಹಣಬಲ, ತೋಳ್ಬಲ, ಅಧಿಕಾರ ಮತ್ತು ಮಿನಿಸ್ಟರ್ ಪವರ್ ಇದೆ, ಆಯಿತಾ, ನಾವು ಗೆಲ್ಲಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಆದರೆ ನಾವೆಲ್ಲ ಧೈರ್ಯ ಕೊಟ್ಟು ಇವತ್ತು ನೀವು ಏನೇ ಆಗಲಿ ನೀವು ನಿಂತ್ಕೊಳ್ರಿ, ಸಜ್ಜನ ವ್ಯಕ್ತಿ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ರಾಜಣ್ಣ ಎಷ್ಟು ಒಂದು ಅಜಾತ ಶತ್ರು, ಈ ದೇಶಕ್ಕೆ ವಾಜಪೇಯಿ ಅಜಾತ ಶತ್ರು ಆದರೆ ಚಿಂತಾಮಣಿ ಕ್ಷೇತ್ರದಲ್ಲಿ ನಮ್ಮ ರಾಜಗೋಪಾಲಣ್ಣವರು ಅಜಾತ ಶತ್ರು. ಅದೇ ಥರನ ನೀವು ಅವಲಪ್ಪಣ್ಣವರು ಅಜಾತ ಶತ್ರು, ಕೈವಾರ ಇದರಲ್ಲಿ ಚಿಂತಾಮಣಿ ಇದರಲ್ಲಿ. ಅದಕ್ಕೋಸ್ಕರ ನಿಮ್ಮ ಒಂದು ನಡೆ ಒಂದು ನುಡಿ ನೋಡಿ ಮತದಾರರು ಮತ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹಿಂದೇಟು ಹಾಕ್ಬೇಡ್ರಿ. ಮತದಾರರು ನಿಮ್ಮ ಕೈಯಲ್ಲಿದ್ದಾರೆ, ಅದರಿಂದ ನೀವು ನಿಂತ್ಕೊಂಡು ವಿಜಯಶಾಲಿ ಆಗೇ ಆಗ್ತೀರ ಅಂತ ಹೇಳ್ಬಿಟ್ಟು ನಾವೆಲ್ಲ ಭರವಸೆ ಕೊಟ್ಟಿರೋದ್ರಿಂದ ಅವಲಪ್ಪಣ್ಣ ಇವತ್ತು ಇಷ್ಟು ಒಂದು ಹಣಬಲ ಇರೋಂಥ ಒಂದು ವ್ಯಕ್ತಿ ಮೇಲೆ, ತೋಳ್ಬಲ ಅಂತ ವ್ಯಕ್ತಿ ಮೇಲೆ ಇವತ್ತು ಗೆದ್ದುಬಿಟ್ಟು ವಿಜಯಶಾಲಿಯಾಗಿ ಬಂದಿದ್ದಾರೆ.
ಮುಂದಿನ ದಿನಗಳಾಗ ಏನಂತಂದ್ರೆ ಪ್ರತಿಯೊಂದು ಡೈರಿನಲ್ಲಿ ಅವ್ರು ಅಭಿವೃದ್ಧಿ ಮಾಡೋಂಥ ಕೆಲಸಗಳು ಜಾಸ್ತಿ ಇದೆ. ಯಾಕಂತಂದ್ರೆ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಮಿನಿಸ್ಟ್ರು ಕಡೆಯವರು ಎಲ್ಲ ಪ್ರತಿಯೊಂದು ಡೈರಿಗಳನ್ನು ಅವರು ತನ್ನ ಕಪಿಮುಷ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಆ ಕಪಿಮುಷ್ಟಿನಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ ನಮ್ಮ ಒಂದು ಸೂಕ್ತವಾದ ಕ್ಯಾಂಡಿಡೇಟು ಅವಲಪ್ಪಣ್ಣ ಬಂದಿರೋದ್ರಿಂದ ಬರೀ ಒಂದು JDS ಕಾರ್ಯಕರ್ತರಲ್ಲ, ಇಡೀ BJP ಮತ್ತು JDS ಎರಡೂ ಸೇರಿ ಕಾರ್ಯಕರ್ತರಲ್ಲಿ ಇವತ್ತು ಹುಮ್ಮಸ್ಸು ಬಂದು ಶಕ್ತಿಶಾಲಿಯಾಗಿ ಇವತ್ತು ನೆಕ್ಸ್ಟ್ ವಿಧಾನಸಭೆ ಬರ್ತಾ ಇದೆ. ಅದಕ್ಕೆ ಇದು ದಿಕ್ಸೂಚಿ, ವಿಧಾನಸಭೆಗೆ ಇದು ದಿಕ್ಸೂಚಿ. 100% NDA ಅಭ್ಯರ್ಥಿ ಚಿಂತಾಮಣಿಯಲ್ಲಿ ನೆಕ್ಸ್ಟ್ ಗೆಲ್ತಾರೆ ಅನ್ನೋದಕ್ಕೆ ಅವಲಪ್ಪಣ್ಣ ಒಂದು ಚುನಾವಣೆನೇ ಒಂದು ಮಾರ್ಗದರ್ಶಿ ಅಲ್ಲ, ಅವಲಪ್ಪಣ್ಣ ಚುನಾವಣೆನೇ ಒಂದು ಇದು ದಿಕ್ಸೂಚಿ. ಇಷ್ಟೇ ನಾವು ಮಾತು ಮುಗಿಸ್ತಾ